ಕೋಲಾರದಲ್ಲಿ ಇದೇ 7ನೇ ತಾರೀಕು ನಡೀತಾ ಇದೆ. ಈ ಜನಾಕ್ರೋಶ ರ್ಯಾಲಿಗೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಜಿ ಅವರು, ಮತ್ತೊಬ್ಬರು ಏನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಣ್ಣವರು, ಶ್ರೀರಾಮುಲು ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಸಿ ಟಿ ರವಿ ಅವರು, ಕಾರ್ಕಳ ಶಾಸಕರಾದಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಜಿ ಅವರು, ರವಿಕುಮಾರ್ ಅವರು, ಬೈರತಿ ಬಸವರಾಜ್ ಅವರು, ಇವರೆಲ್ಲರೂ ಬರ್ತಾಯಿದ್ದಾರೆ. ಈ ಏನು ಜನಗಳ ವಿರೋಧ ಹೊಂದಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಸಲು ಈ ಕೋಲಾರದಲ್ಲಿ ಈ ಜನಾಕ್ರೋಶ ರ್ಯಾಲಿ ನಡೀತಾ ಇದೆ. ಇವತ್ತು ಸಾವಿರಾರು ಜನ ಸೇರುವಂಥ ನಿರೀಕ್ಷೆ ಇದೆ. ಈ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಈ ಜನಾಕ್ರೋಶ ರ್ಯಾಲಿಗೆ ಅಭೂತಪೂರ್ವವಾದಂಥ ಏನು ಬೆಂಬಲ ಸಿಕ್ಕಿದೆ ಸಾರ್ವಜನಿಕರಿಂದ, ಅಷ್ಟೇ ಬೆಂಬಲ ಕೋಲಾರದಲ್ಲಿ ಸಿಗ್ತದೆ. ಈ ರ್ಯಾಲಿ ಕೂಡ ಯಶಸ್ವಿ ಮಾಡ್ತೀವಿ. ನಮ್ಮದೆಲ್ಲ ಜಿಲ್ಲಾ ತಂಡ ಮತ್ತು ಮಾಜಿ ಸಂಸದರು, ಮಾಜಿ ಶಾಸಕರು, ಎಲ್ಲ ಜಿಲ್ಲಾ ನಾಯಕರು ಬೆಂಬಲ ವ್ಯಕ್ತಪಡಿಸಿ ಒಂದು ವ್ಯವಸ್ಥಿತವಾದಂಥ ಜನಾಕ್ರೋಶ ರ್ಯಾಲಿ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಾವು ಕೊಡ್ತೀವಿ. ಜನ ವಿರೋಧಿ ಸರ್ಕಾರ ಅಂತ ಬಿಂಬಿತ ಆಗೋಗಿದೆ. ಇವತ್ತು ದಲಿತರ ಹಣವನ್ನು ಲೂಟಿ ಹೊಡೆದಿರೋದಾಗ್ಬೋದು, ರೈತರಿಗೆ ಕರೆಕ್ಟಾಗಿ ಬೆಂಬಲ ಬೆಲೆ ಕೊಡದೇ ಇರ್ಬೋದು, ಹಾಲಿಗೆ ಬೆಂಬಲ ಬೆಲೆ ಕೊಡದೇ ಇರೋದು, ಬೆಲೆ ಏರಿಕೆ ಮಾಡಿರೋದು, ಅವ್ರಿಗೆ ಸೇರ್ಬೇಕಾಗಿರೋ ದುಡ್ಡನ್ನ ಅವ್ರ ಅಕೌಂಟ್ಗೆ ಹಾಕದೇ ಇರೋದಾಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ವಿಫಲ ಆಗಿರೋದಕ್ಕೆ ಈ ಜನಾಕ್ರೋಶ ರ್ಯಾಲಿ. ಕೋಲಾರದಲ್ಲೂ ಸಹ ಇವತ್ತು ನಮಗೆ ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕೆ ದುಪ್ಪಟ್ಟು ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಆ ಒಂದು ಬೆಂಬಲದ ಒಂದು ಪ್ರಭಾವಳಿಯನ್ನು ನೀವು ನಾಳೆ ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ನೋಡೋದಿತ್ತು. ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ರೆ, ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕಣ್ಣವರು, ಮತ್ತೊಬ್ಬರು ಚಲವಾದಿ ನಾರಾಯಣಸ್ವಾಮಣ್ಣವರು, ಗೋವಿಂದ್ ಕಾರಜೋಳ ಅವರು, ಸಿ ಟಿ ರವಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು, ಮತ್ತು ನಮ್ಮ ಶ್ರೀರಾಮುಲು ಅವರು, ಮತ್ತು ನಮ್ಮ MLC ರವಿಕುಮಾರ್ ಅವರು, ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ, ನಮ್ಮ ಮಲ್ಲೇಶ್ವರಂನ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು, ಬೈರತಿ ಬಸವರಾಜ್ ಅವರು, ಸಾಕಷ್ಟು ನಾಯಕರು ನಾಳೆ ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಏನು ತಂಡ ಇದೆ ನಿಮ್ಗೆ ನೋಡಿರ್ಬೋದು, ಇವರೆಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಇಲ್ಲಿ ಸೇರಿರುವಂಥ ಎಲ್ಲ ಜಿಲ್ಲಾ ನಾಯಕರುಗಳೇ, ಎಲ್ಲ ವಿವಿಧ ಮೋರ್ಚಾ ಅಧ್ಯಕ್ಷಗಳು, ಮಂಡಲ ಅಧ್ಯಕ್ಷರುಗಳು ಇವತ್ತು ಕೆಲಸ ಮಾಡಿ ನಾಳೆ ನಡೆಯುವಂಥ ಜನಾಕ್ರೋಶ ರ್ಯಾಲಿನ ಏನು ಇವತ್ತು ಸಿದ್ದರಾಮಯ್ಯನವ್ರನ್ನ ವಜಾ ಮಾಡಬೇಕು, ಈ ಸರ್ಕಾರನ ಕಿತ್ತೊಗೆಸಬೇಕು. ಏನು ಒಂದು ಸರ್ಕಾರದ ವಿರುದ್ಧ ಏನು ವಿರೋಧಿ ಎಲೆ ಆದರೆ 5 ವರ್ಷ, 6 ವರ್ಷ, 7 ವರ್ಷ ಆದಮೇಲೆ ಕೇವಲ 2 ವರ್ಷದಲ್ಲಿ ಇಷ್ಟು ಜನನ್ನ ವಿರೋಧ ಕಟ್ಕೊಂಡಿರೋದು ಯಾವುದನ್ನ ಒಂದು ಸರ್ಕಾರ ಇದ್ದರೆ ಭಾರತದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ. ಹಾಗಾಗಿ ಈ ಸರ್ಕಾರವನ್ನು ಕಿತ್ತು ಎಸೆಯಬೇಕು, ವಜಾ ಮಾಡಬೇಕು, ಹಿಂದೂಗಳ ಹತ್ಯೆ ನಿಲ್ಲಿಸಬೇಕು, ಜನಪರ ಆಡಳಿತ ಮಾಡಬೇಕು, ದಲಿತರ ಹಣನ ವಾಪಸ್ ತರಬೇಕು, ರೈತರ ಪರ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ಈ ಜನಾಕ್ರೋಶ ರ್ಯಾಲಿ ಮಾಡ್ತಾಯಿದ್ರಿ. ಇದಕ್ಕೆ ಸಾರ್ವಜನಿಕರು ಸಾಕಷ್ಟು ಬೆಂಬಲ ಕೊಡ್ತಾರೆ. ನಿಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ, ನಿಮ್ಮ ನೋವೇನಿದೆ, ನಿಮ್ಮ ನೋವಿನ ಪ್ರತೀಕಾರನೇ ಜನಾಕ್ರೋಶ ರ್ಯಾಲಿ. ಸಾರ್ವಜನಿಕರ ನೋವಿನ ಒಂದು ಹೋರಾಟನೇ ಜನಾಕ್ರೋಶ ರ್ಯಾಲಿ. ಸಾರ್ವಜನಿಕರು ಹೆಚ್ಚು ಈ ರ್ಯಾಲಿಯಲ್ಲಿ ಭಾಗವಹಿಸಿ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಮುಖಂಡರ ಮುಖಾಂತರ, ತಮ್ಮ ಮುಖಾಂತರ ಈ ಸಾರ್ವಜನಿಕರಲ್ಲಿ ಮನವಿ ಮಾಡೋಕ್ಕೆ ಈ ಒಂದು ಪತ್ರಿಕಾ ಏನೆಲ್ಲ ಕಾರ್ಯಕ್ರಮ ಮೆರವಣಿಗೆ ನಡೆಸಿದೆ ಸರ್. ಮೆರವಣಿಗೆ ಅಂದರೆ ಸ್ಟಾರ್ಟಿಂಗ್ ಅದೇ ನಿಮ್ಗೆ ಹೌದು ಅದೊಂದು ಹೇಳ್ಬಿಟ್ಟು ನಾವು ಮೊದಲು ಏನು ಮಾಡ್ಕೊಂಡಿದ್ವಿ, ನಾವು ಗಾಂಧಿ ಒಂದಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ಬಿಸಿಲು ಜಾಸ್ತಿ ಇರೋದಕ್ಕೆ ಫಸ್ಟು ವೇದಿಕೆ ಕಾರ್ಯಕ್ರಮ ಮಾಡಿ ಇಲ್ಲೇ ಈ ಜಾಗದಲ್ಲೇ ದಯವಿಟ್ಟು ಅದನ್ನು ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ಪ್ರಚಾರ ಮಾಡಿದ್ದು. ಗಾಂಧಿ ಒಂದಿಂದ ಪ್ರಾರಂಭವಾಗಿ MG ರೋಡ್ ಮೇಲೆ ಬಂದು ಎಳೆ ಮಾರ್ಕೆಟ್ ಮುಂದೆ ಹಿಂಗೆ ಬಂದು ಇದು ಮಹಾತ್ಮ ಗುಡಿ ಸರ್ವಜ್ಞ ಪಾರ್ಕ್ ಮುಂದೆ ಹಿಂಗೆ ಬರ್ಬೇಕಂತಿದ್ದು. ಈಗ ಯಾಕಣ್ಣ ಅಷ್ಟೊಂದು ಅಣ್ಣ ನಾವು ಈಗಾಗಲೇ 1-1.5 ಸಾವಿರ ಅಷ್ಟು ಜನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕ ಆಗಿದೆ. 20-25 ಬಸ್ಸು ನಾವು ಈಗಾಗಲೇ ಮಾಡಿದ್ದೀವಿ. ಏನೋ ನಮ್ಮ ಕಾರ್ಯಕರ್ತರ ಮುಖಾಂತರ ಆ ಬಸ್ ವ್ಯವಸ್ಥೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ 20 ಆಗಿದೆ. ಅದರಲ್ಲಿ ಕಾರ್ಗಳಲ್ಲಿ ಬರೋದು, ಬೈಕ್ಗಳಲ್ಲಿ ಬರೋದು, ಸ್ವಇಚ್ಛೆಯಿಂದ ಬರೋದು, ಸಾರ್ವಜನಿಕರಿಗೆ ಬಿಟ್ಟು ಅಣ್ಣ ಜನ ಅಂದರೆ ಇಲ್ಲಿಂದ ನಾವು 200 ಅಡಿಗೆ ಹಾಕ್ತೀವಿ ಪೆಟ್ರೋಲು. ಇಷ್ಟು ಜನ ನಮ್ಗೆ ಒಂದು 10,000 ಜನಕ್ಕೆ ಪ್ಲ್ಯಾನ್ ಇದೆ. ಆಲ್ಮೋಸ್ಟ್ ಒಂದು 8,000 ಮೋಸ ಆಗಲ್ಲ ಅಂತ ಅನ್ಕೊಂತೀನಿ. ಜನ ನೋಡಿದ್ಮೇಲೆ ನೀವೇ ಹೇಳ್ಬೋದು. ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು 1-1.5 ಸಾವಿರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕ ಆಗಿದೆ. 20-20 ಬಸ್ ಮಾಡ್ತಾ ಇದೆ, 20-25 4 ವೀಲರ್ಸ್ ಬರ್ತಾ ಇದೆ. ನೋಡಿದ್ರೆ ನಾಳೆ ಗೊತ್ತಾಗ್ತದೆ. ಮಿನಿಮಮ್ 8,000ಕ್ಕಂತೂ ಕಮ್ಮಿ ಆಗಲ್ಲ. 10,000 ಜನ ನಮ್ಗೆ ಗುರಿ ಇದೆ.
ಜನ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕರು ಇನ್ನೂ ಜಾಸ್ತಿನೂ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ.